ऋषिभ्यो नमो महद्भ्यो नमो गुरुभ्यः A very, very beautiful part of the human being, whoever it may be, it is the subtle body. Every one of us has got another body which is called as the subtle body or the Sukshma Shariram. ನಮ್ಮ ಮನುಷ್ಯನಲ್ಲರೂ ಇನ್ನೊಂದು ತುಂಬ ಸುಂದರವಾದ ಭಾಗ ಅದು ಯಾವುದಪ್ಪ ಅಂತ ಹೇಳಿದ್ರೆ ಅವನ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಇದಕ್ಕೆ ಹೆಸರೇನಪ್ಪ? ಇದಕ್ಕೆ ತನು ದೇಹ ಶರೀರಂ. ತನು ದೇಹ ಶರೀರ ಮತ್ತು ಇದಕ್ಕೆ ಹೇಳ್ತಾರೆ. ಈ ನಾವಿದೆಯಲ್ಲ ಯಾವುದು ಕೈಕಾಲುಗಳೆಲ್ಲ ಇದೆಯಲ್ಲ, ಇದಕ್ಕೇನು ಹೆಸರು? ತನು ದೇಹ ಶರೀರಂ, ಇಂಗ್ಲೀಷ್ನಲ್ಲಿ ಬಾಡಿ. ಇದಲ್ಲದೆ ನಮ್ಮನ್ನು ನೋಡಿದ ತಕ್ಷಣ ಒಬ್ರು ಯಾರು ಗುರುತಿಸ್ತಾರೆ, ನಮ್ಮ ಮುಖ ನೋಡಿದ ತಕ್ಷಣ ಇವರು ಇಂಥವರಿಂದ ಗುರುತಿಸ್ಬಿಡ್ತಾರೆ. ಬೈ ಸೀಯಿಂಗ್ ಅವರ್ ಫೇಸಸ್ and seeing our different form of ours, each one of us is recognized. Each one of us is recognized by other persons, and they say this is so and so only by the look of the face. Only by the look of the face and the features one person is recognized by the name. So and so has come, so and so person. ನಮ್ಮ ಶರೀರದ ನೋಟವನ್ನು ನೋಡಿ ನಮ್ಮನ್ನೆಲ್ಲನೂ ಗುರುತಿಸ್ತಾರೆ. Isn't it surprising? Isn't it surprising how many are there? 730 crores of people are there, and each one is recognized by their names, and they are all different. 730 ಕೋಟಿ ಜನ ಇದ್ದಾರಪ್ಪ ಈ ಲೋಕದಲ್ಲಿ. 730 ಕೋಟಿ ಜನ ಇದ್ದಾರೆ ಈ ಲೋಕದಲ್ಲಿ. ಪ್ರತಿಯೊಬ್ಬರನ್ನು ಕೂಡ ಪ್ರದೀಪನ್ನು ನೋಡ್ಬಿಟ್ಟು ಯಾರು ವಿಷ್ಣು ಅಂತ ಕರೆಯಲ್ಲ. ಪ್ರದೀಪನ್ನು ನೋಡ್ಬಿಟ್ಟು ಯಾರು ವಿಷ್ಣು ಅಂತ ಕರೀತಾರ ಅಥವಾ ವಂಶಿ ಅಂತ ಕರೀತಾರ? ಯಾಕೆ ಪ್ರದೀಪ ಅಂತ ಕರೀತಾರೆ? ಆ ಮುಖದಲ್ಲಿ ಆ ಮುಖ ಇದ್ದರೆ ಇವನೇ ಇರಬೇಕು, ಪ್ರದೀಪನೇ ಇರಬೇಕು ಅಂತ ಅದ್ರ ಜೊತೆಯಲ್ಲೇ ಸೇರಿಸ್ಬಿಟ್ಟಿದ್ದಾರೆ. ಪ್ರತಿಯೊಂದು ಮುಖದ ಜೊತೆಯಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ ಇಲ್ಲ? ಈ ರೀತಿಯಾಗಿ ಹಲವಾರು all of us have got different forms and different names have been given to our different form. But see the beauty of this human being, such a wonderful configuration God has given. When you go into deep sleep or when you are during the sleep, you have a dream. ಮಲಗಿರಬೇಕಾದ್ರೆ ಕನಸು ಬರುತ್ತೆ, ಗೊತ್ತಿದೆಯಾ? ಎಲ್ಲರಿಗೂ ಬಂದಿದೆಯಾ? ಕನಸು ಬಂದಿದೆಯಾ? ಈ ಕನಸಿನಲ್ಲಿ ಏನೇನೋ ನೋಡ್ತೀವಿ ನಾವು. ಯು ಸಿ ಸೋ ಮೆನಿ ಥಿಂಗ್ಸ್ ಎ ಡ್ರೀಮ್, ಟ್ರಾವೆಲಿಂಗ್ ಸಮ್ವೇರ್, ಸಚ್ ಎ ಬ್ಯೂಟಿಫುಲ್ ಲೋಕ, ದಟ್ ಇಸ್ ಕಾಲ್ಡ್ ಎ ಸ್ವಪ್ನ ಲೋಕ. ದಟ್ ಇಸ್ ಕಾಲ್ಡ್ ಎ ಸ್ವಪ್ನ ಲೋಕ. ಇನ್ ದಟ್ ಸ್ವಪ್ನ ಲೋಕ ವಿ ಆರ್ ಆಲ್ ಟ್ರಾವೆಲಿಂಗ್, and when we come back from the dream we say I was traveling, I was sitting down there, somebody came and I saw them. We don't say Ramesh was sitting down there. Suppose our name is Ramesh or Suresh or Ramesh was sitting down there, we say only I. ಕನಸು ಆದಮೇಲೆ ಎದ್ದ ಮೇಲೆ ಏನಪ್ಪ ಕನಸು ನೋಡಿದೆ ಭರತ ಅಂತ ಕೇಳಿದ್ರೆ ಅಲ್ಲಿ ಭರತ ಕೂತಿದ್ದ ಅಂತ ಯಾರು ಹೇಳಲ್ಲ. ಭರತ ಕೂತಿದ್ದ, ಭರತನ ಪಕ್ಕದಲ್ಲಿ ಯಾರೋ ಬಂದರು ಅಂತ ಹೇಳಲ್ಲ. ನಾನು ಕೂತಿದ್ದೆ ಅಂತ. ನಿನ್ನ ಕನಸು ಬಂದರೆ ಏನು ಹೇಳ್ತೀನಿ? ನಾನು ಅಂತ ಹೇಳ್ತೀನಿ. ಎವ್ರಿ ಒನ್ ಆಫ್ ಅಸ್ ವಿಲ್ ಸೇ ಐ only for the dream. After the dream is over, we say I. And during the daytime also, if somebody called us, we say I only. So dream state I, waking state I, and in the deep sleep also. How did you sleep? I slept very well. I did not have any dream at all. ಹೆಂಗೆ ಮಲಗಿದೆ? ಚೆನ್ನಾಗಿ ನಿದ್ದೆ ಮಾಡಿದೆ. ಕನಸೇ ಬಂದಿಲ್ಲ ಇವತ್ತು. ಹೆಂಗೆ ಗೊತ್ತಾಯ್ತು ನೀನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ? ಯಾರು ನೋಡ್ತಾ ಇದ್ರು ನೀನು ನಿದ್ದೆ ಮಾಡ್ತಾ ಇರಬೇಕು? ನಾನೇ ನೋಡ್ತಾ ಇದ್ದೆ. ಸೊ ಆಲ್ ದ 3 places I am there. Therefore one is called as the Sthula Shariram, gross body. The other one is called as Sukshma Shariram, subtle body. In this subtle body only we have dreams. ಒಂದಿಷ್ಟು ವಂಡರ್ಫುಲ್ ಅಕರೆನ್ಸ್. ಮಲಗಿರಬೇಕಾದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕನಸು ಬರುತ್ತಲ್ಲ. ಕನಸಲ್ಲಿ ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಬಂದು ಹೋಗ್ತಾರೆ. ಸಪನಾ ದೇಖಾ? ಸಪನ ಅಂದರೆ ಕನಸು ನೋಡಿದೆ ಅಂತ. ಕನಸಲ್ಲಿ ಎಷ್ಟೋ ಜನ ಬರ್ತಾರೆ ಹೋಗ್ತಾರಲ್ಲ. ಆ ಕನಸು ಅನ್ನೋದು ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ
the dream, the activities on the dream and the events running in the dream are dependent upon our waking state experiences. ನಾವು ಹಗಲಲ್ಲಿ ನಾವು ಏನೇನು ಮಾಡ್ತೀವೋ ಅದೆಲ್ಲವೂ ಕೂಡ್ಕೊಂಡು ಬರುತ್ತೆ ಕನಸಿನಲ್ಲಿ. ವಾಟ್ ಎವರ್ ವಿ ಡೂ ಡ್ಯೂರಿಂಗ್ ದ ಡೇ ಟೈಮ್, it gets combined with past experiences. That is also another proof of past life. Another proof of past life is the dream, because I have never seen such a place, but I saw it in the dream. I have never seen such a place in my life, but I have seen it in the dream. ನಾನು ಇಂಥ ಒಂದು ಜಾಗವನ್ನು ನಾನು ನೋಡೇ ಇರಲಿಲ್ಲ, ಆದರೂ ಕೂಡ ಕನಸಲ್ಲಿ ಬಂದಿದೆ, ಅಂಥ ಜಾಗ ಬಂದಿದೆ, ಹಾರ್ತಾ ಇದೆ, ಹಾರು ಹೋಗ್ತಾ ಇದೆ. So how is it possible that some person in you, some part in you can see something which you have not seen? Either your memory is poor. One we should accept. All sciences have to accept that my memory is poor. I do not know whether I have seen this one. I saw something in my dream which I don't remember having seen anywhere. So memory is poor. Past maybe 20 years back I saw something. I don't remember, but something came in the dream. I can't even correlate and say this is what I saw. ಒಂದು 10 ವರ್ಷ ಹಿಂದೆ ನೀವೇನೋ ನೋಡಿರ್ತೀರಪ್ಪ, ಅದು ನೋಡಿಬಿಟ್ಟು ಕನಸಲ್ಲಿ ಬಂದಾಗ ನಿಮಗೆ ಗೊತ್ತಿಲ್ಲ ನೀವು ನೋಡಿದ್ದೀರಂತ, ಆದರೆ ಕನಸಲ್ಲಿ ಬಂದಿದೆ. ಕನಸಲ್ಲಿ ಏನು ಬಂತು ಗೊತ್ತಾ? ಒಂದು ಕಪ್ಪು ಹಸು ಬಂತು, ಕೊಂಬಿತ್ತು ಹಸುಗೆ, ಅದ್ರ ಮೇಲೆ ಬೆಳ್ಳಗೆ ಇನ್ನೂ ಬಣ್ಣಗಳಿದ್ದವು ಅದ್ರ ಮೇಲೆ, ಅದ್ರ ಜೊತೆ ಒಂದು ಕರು ಇತ್ತು ಅಂತ ಕನಸಲ್ಲಿ ಬಂದಿದೆ. ನಿಮ್ಗೆ ಗೊತ್ತಿಲ್ಲ, ನೀವು ನೋಡಿದ್ದೀರಂತ ಗೊತ್ತಿಲ್ಲ, ಕನಸಲ್ಲಿ ಬಂತು. ಆಮೇಲೆ ಹಸು ಬಂದು ನನ್ನ ಹತ್ರ ಬಂದು ನಿಂತ್ಕೊಂಡಿತ್ತು. ಹಸು ಬಂದ ಹತ್ರ ಮತ್ತೆ ಅಲ್ಲಿ ಬಂದು ಮಾ ಶಬ್ದ ಮಾಡ್ತು. ಎಲ್ಲ ಕನಸಲ್ಲಿ ನಡೀತಾ ಇರುತ್ತೆ. ನಡೆದಿದೆಯಲ್ಲ ಈ ಥರ ಎಷ್ಟೊತ್ತು ವಿಷಯಗಳು ನಡೀತಲ್ಲ ಕನಸಲ್ಲಿ. ಸೊ ಇದೆಲ್ಲ ನಡೆದು ನಾವೇನು ನೋಡಿರ್ತೀವೋ that comes, whatever we have seen, it comes in the dream. If we don't remember, that is different. I don't remember having seen means it's quite possible in this life only we have seen it. Or if you are sure I have never seen that one, then from where did it come? If you are sure that you have not seen such a thing in this life, but you have seen it in the dream, so from where did that visual come to you? Now science will say, oh, that the thought world, the thought, anything can come. That's a very easy of saying. Anything can come is a very easy of saying. But science has to have some. See, I have not seen it in the waking time, but I have seen it in the dream. I know for sure that it's something very, very real only. So science has got no explanation. Science is not able to explain the dream world, and even now they are trying to capture the dreams, Now they are trying to capture the dreams in the form of a movie. ಇವಾಗ ಇದು ವಿಜ್ಞಾನ ಏನು ಮಾಡ್ತಾ ಇದೆ, ಮನುಷ್ಯನ ತಲೆಯಲ್ಲಿ ಏನೇನೋ ಇದೆಲ್ಲ ಹಾಕ್ಬಿಟ್ಟು ಏನೇನೋ ಇದು ಹೇಳ್ತಾರೆ ಮೀಟ್ರ್ಗಳೆಲ್ಲ ಹಾಕ್ಬಿಟ್ಟು ಕನಸನ್ನು ಹಿಡಿಯೋಕ್ಕೆ ನೋಡ್ತಾ ಇದ್ದಾರೆ. ಕನಸು ಏನೇನು ಕನಸು ಬರುತ್ತೆ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಕನಸು ಹಿಡಿಯೋದು ತುಂಬ ಕಷ್ಟ. ಸೊ ಈ ಕನಸು ಲೋಕದಲ್ಲಿ ನಿಜಾನೂ ನೋಡ್ಬೋದು, ಭವಿಷ್ಯವನ್ನು ನಾವು ನೋಡ್ಬೋದು. ವಿ ಕ್ಯಾನ್ ಸಿ ದ ಫ್ಯೂಚರ್ ಆಲ್ಸೋ ಇನ್ ದ ಡ್ರೀಮ್, ಆ್ಯಂಡ್ ನಾಟ್ 1 or 2 but thousands of people have seen dreams which have come true. Many thousands of people, but that is still rare only. ಸಾವಿರಾರು ಜನಗಳು ಕನಸಲ್ಲಿ ನೋಡಿದ್ದು ಇವತ್ತು ನೀನು ಬೆಳಗ್ಗೆ ಕನಸಲ್ಲಿ ನೋಡಿದ್ದು ನಾಳೆ ಆಗುತ್ತೆ. ಅದೇ ಕನಸಲ್ಲಿ ನೋಡಿದ್ದು ಆಗುತ್ತೆ. ನನಗೆ ನಿಜವಾದ ಕನಸು ಬೆಳೆದ ಏನು ಹೇಳ್ತಾರೆ ಇದಕ್ಕೆ, ನಿಜವಾದ ಕನಸು. ನಾನು ಕನಸಲ್ಲಿ ನೋಡಿದೆ, ಕನಸಲ್ಲಿ ನೋಡಿದೆ ಈ ಥರ ಯಾವುದು ನವರಾತ್ರಿ ಉತ್ಸವ ನಡೀತಾ ಇದೆ, ನವರಾತ್ರಿ ದಸರಾ ಉತ್ಸವ ನಡೀತಾ ಇದೆ, ಹೋಮ ನಡೀತಾ ಇದೆ. ಅದು ನೀವು ಯಾವಾಗಲೂ ನೋಡಿರ್ತೀಯಪ್ಪ. ಇಲ್ಲ ನಾನು ನೋಡಿದ್ದು ಇವಾಗ ಮಾಡೋಕ್ಕೆ ಹೋಗ್ತಾರೋ ನಾನು ನೋಡಿದ್ದೀನಿ ಹೊಸದಾಗಿ, ನಾನು ಬಂದಾಗ ಹೇಳ್ತೀನಿ ನೋಡಿ ಅಂದರೆ ಕರೆಕ್ಟಾಗಿ ನಾನು ಏನು ನೋಡಿರ್ತೀರೋ ಅದೇ ಕನಸಲ್ಲಿ ನವರಾತ್ರಿ ಬಂದಿರುತ್ತೆ. ಸೇಮ್ ಥಿಂಗ್ ವುಡ್ ಹವ್ ಕಮ್. ಸೊ ಮೆನಿ ಥಿಂಗ್ಸ್ ಆರ್ ರಿವೀಲ್ಡ್ ಇನ್ ದ ಡ್ರೀಮ್, ಆ್ಯಂಡ್ ಯು ಸಿ ವಾಟ್ ಈಸ್ ಅ ಗುಡ್ ಡ್ರೀಮ್ ಆ್ಯಂಡ್ ವಾಟ್ ಈಸ್ ಅ ಬ್ಯಾಡ್ ಡ್ರೀಮ್. ಯು ಸಿ ದ ಪೇಜ್ ನಂಬರ್ ಇಲ್ಲಿ ಕೆಳಗಡೆ ಬರೀದ ನೋಡಿ, ಇಂಗ್ಲೀಷಲ್ಲೆಲ್ಲ ಓದ್ತೆ ನಾನು ಕೇಳ್ರಿ. ಪೇಜ್ ನಂಬರ್ 97 ಅಟ್ ದ ಬಾಟಮ್ ಯು ಸಿ, 97ನೇ ಪುಟದಲ್ಲಿ ಕೆಳಗಡೆ ನೋಡ್ರಿ. 97ನೇ ಪುಟದಲ್ಲಿ ಕೆಳಗಡೆ ನೋಡ್ರಿ, ಬಲಗಡೆ ಕೆಳಗಡೆ ವಿ ರೀಡ್ ಇನ್ ಸ್ವಪ್ನಾಧ್ಯಾಯ ಎ ಟ್ರಿಟೈಸ್ ಆನ್ ಡ್ರೀಮ್ಸ್, ಆರೋಹಣಂ ಗೋವೃಷ ಕುಂಜರಾಣಾಂ ಪ್ರಾಸಾದ ಶೈಲಾಗ್ರವನಸ್ಪತೀನಾಂ ವಿಷ್ಠಾನುಲೇಪೋ ರುದಿತಂ ಮೃತಂಚ ಸ್ವಪ್ನೇಶ್ವಗಮ್ಯಾಗಮನಂ ಚ ಧನ್ಯಂ. This is called as dream interpretation science.
This is from the dream interpretation science called as Swapnadhyaya. Dream interpretation science, it says, to mount on the back of a cow, a bull or an elephant, to climb up a mansion, the top of a mountain or a tree, to get bedaubed with excrement, weeping and death, as well as joining other gender in dreams are looked upon as auspicious. So the auspicious signs, these are called as auspicious signs. Dream Shastra says this. The Dream Shastra. ಕನಸಿನ ಶಾಸ್ತ್ರ ಹೇಳುತ್ತೆ. ಏನು ಕನಸಿನ ಶಾಸ್ತ್ರ ಏನು ಹೇಳ್ತಾ ಇದೆ? ಈ ಕನಸಿನ ಶಾಸ್ತ್ರ ಏನು ಹೇಳ್ತಾ ಇದೆ? ಯಾರಾದರೂ ಕನಸಿನಲ್ಲಿ ಹಸು ಮೇಲೆ ಹೋಗ್ತಾ ಇದ್ರೆ, ಯಾರಾದರೂ ಕನಸಿನಲ್ಲಿ ಹಸು ಮೇಲೆ, ಗೂಳಿ ಹಸು ಮೇಲೆ, ಅಥವಾ ಆನೆ ಮೇಲೆ, ಅಥವಾ ಒಂದು ಕಟ್ಟಡವನ್ನು ಹತ್ತಾ ಇದ್ದರೆ, ಅಥವಾ ಬೆಟ್ಟ ಹತ್ತಾ ಇದ್ದರೆ, ಮರವನ್ನು ಹತ್ತಾ ಇದ್ದರೆ, ಇದೆಲ್ಲ ನೋಡಿದ್ರೆ ಇದೆಲ್ಲ ಶುಭವಾದ ಕನಸುಗಳು. ಇವೆಲ್ಲ ಶುಭ ಕನಸುಗಳು. ಶುಭ ಅಂದರೆ ಏನರ್ಥ? ಆ ಕನಸು ನೋಡಿದ ಮೇಲೆ ಏನೋ ಅದು ಒಳ್ಳೆ ಆಗುತ್ತೆ, ಏನೋದು ಒಳ್ಳೇದಾಗುತ್ತೆ ಅಂತ ಅರ್ಥ. ಅಲ್ಲಿ ಕನಸು ನೋಡಿದ ಮೇಲೆ, ಯಾವ ಕನಸು? ಹಸು ಮೇಲೆ ಹೋಗ್ತಾ ಇರೋ ಕನಸು, ಅಥವಾ ಗೂಳಿ ಹಸು ಮೇಲೆ ಹೋಗ್ತಾ ಇರೋ, ಎತ್ತು ಮೇಲೆ ಹೋಗ್ತಾ ಇರೋ, ಆನೆ ಮೇಲೆ ಹೋಗ್ತಾ ಇರೋ ಕನಸು, ಅಥವಾ ಮರವನ್ನು ಹತ್ತಾ ಇದ್ದರೆ, ಬೆಟ್ಟ ಹತ್ತಾ ಇದ್ದರೆ, ಇವೆಲ್ಲ ಒಳ್ಳೆ ಕನಸುಗಳು. ವಿ ಫರ್ದರ್ ರೀಡ್ ಇನ್ ಸ್ವಪ್ನಾಧ್ಯಾಯ, ಆದಿತ್ಯ ಮಂಡಲಂ ವಾಪಿ ಚಂದ್ರಮಂಡಲಮೇವ ವಾ ಸ್ವಪ್ನೆ ಗೃಹ್ಣಾತಿ ಹಸ್ತಾಭ್ಯಾಂ ಮಹದ್ರಾಜ್ಯಂ ಸಮಾಪ್ನುಯಾತ್. Whoever touches with one's hand the orb of the sun or that of the moon bids fair to attain a large dominion. So he is going to get a big rajya. If you see the Surya Mandala, ಅಕಸ್ಮಾತ್ ನೀವು ಕನಸಲ್ಲಿ ಏನಾದರೂ ಸೂರ್ಯನನ್ನು ನೋಡಿದ್ರೆ ಅಥವಾ ಚಂದ್ರನನ್ನು ನೋಡಿದ್ರೆ, ಆ ಚಂದ್ರನನ್ನು ಮುಟ್ಟೋ ಥರ ನಿಮ್ಗೆ ಕನಸು ಬಂದರೆ, ಸೂರ್ಯನನ್ನು ಮುಟ್ಟೋ ಥರ ಕನಸು ಬಂದರೆ ನಿಮಗೆ ದೊಡ್ಡ ಸಂಪತ್ತು ಬರುತ್ತೆ. This is called as Swapnadhyaya. It is a science, dream interpretation science. So now ತ್ರಿಜಟಾ ರಾಕ್ಷಸಿ ಇದಲ್ಲ, ಆ ರಾಕ್ಷಸಿ ಕನಸು ಬಂದಿದೆ. ಆ ಕನಸಲ್ಲಿ ಏನು ಬಂದಿದೆ? ರಾಮ ತುಂಬ ಸುಂದರವಾದ ಇದರಲ್ಲಿ ರೂಪದಲ್ಲಿ ಬಂದು ಇಲ್ಲಿ ಸೀತೆಯನ್ನು ಆನೆ ಮೇಲೆ ಕೂಡಿಸ್ಕೊಂಡು ತಗೊಂಡೋಗ್ತಾ ಇದ್ದಾರೆ. ರಾಮ, ಲಕ್ಷ್ಮಣ, ಸೀತಾ ಮತ್ತು ರಥದಲ್ಲಿ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ರಾವಣ ಬಂದು ದಕ್ಷಿಣವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ತಲೆ ಇಲ್ಲ ರಾವಣನಿಗೆ ತಲೆ ಇಲ್ಲ, ದಕ್ಷಿಣವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾನೆ. ರಾವಣ ಇಸ್ ಗೋಯಿಂಗ್ ಟುವರ್ಡ್ಸ್ ದ ಸೌತ್ ವಿತೌಟ್ ಎ ಹೆಡ್, ಆ್ಯಂಡ್ ರಾಮ, ಲಕ್ಷ್ಮಣ ಆ್ಯಂಡ್ ಸೀತಾ ಆರ್ ನೌ ಕ್ಲೈಂಬಿಂಗ್ ಅಪಾನ್ ಎನ್ ಎಲಿಫೆಂಟ್, and they are also going in the Pushpaka Vimana. Such a beautiful dream she has seen. Therefore, from this dream, the interpretation is that it is going to happen like this only. And she had the dream when? In the early morning, just before she woke up. ಈ ತ್ರಿಜಟ ರಾಕ್ಷಸಿ ನೋಡಿರೋ ಕನಸು ಯಾವಾಗ ನೋಡಿರೋ ಕನಸನ್ನು? ಬೆಳಿಗ್ಗೆ ಎದ್ದ ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚೆ ನೋಡಿರೋದ್ರಿಂದ ಆ ಕನಸು ನಿಜ ಆಗುತ್ತೆ. ಕನಸಿನಲ್ಲಿ ರಾಮ, ಲಕ್ಷ್ಮಣ, ಸೀತೆ 3 ಜನನು ಆನೆ ಮೇಲೆ ಕೂತ್ಕೊಂಡು ವಿಮಾನವನ್ನು ಹತ್ತಿ ಹೋಗ್ತಾ ಇದ್ದಾರೆ. ಆಮೇಲೆ ರಾವಣ ತಲೆ ಇಲ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ದಕ್ಷಿಣವನ್ನು ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದರಿಂದ ಏನಾಗ್ತದೆ? ಖಂಡಿತವಾಗಿಯೂ ರಾವಣ ಸತ್ತು ಹೋಗ್ತಾನೆ ಅಂತ ಅದರ ಅರ್ಥ. ಆ ಕನಸಿನ ಅರ್ಥ ಏನು? ರಾವಣ ಸತ್ತು ಹೋಗ್ತಾನೆ, ರಾಮ ಬಂದು ಸೀತೆಯನ್ನು ಕಾಪಾಡಿ ಕರ್ಕೊಂಡು ಹೋಗ್ತಾರೆ. ಸೊ ದಟ್ ಡ್ರೀಮ್ ಹಸ್ ಬೀನ್ ಸೀನ್. Mounting a celestial palanquin made of ivory and coursing through the air, nay, drawn by 1,000 horses, Sri Rama himself, clad in a white raiment and wearing a white garland, has duly come here with Lakshmana. ತುಂಬ 1,000 ಕುದುರೆಗಳು ಎಳಿತಾ ಇರೋ ಒಂದು ಅದ್ಭುತವಾದ ರಥ. ಆ ರಥದಲ್ಲಿ ರಾಮ ಕೂತು ಲಕ್ಷ್ಮಣ ಸಮೇತರಾಗಿ ಬಂದು ಬಿಳಿ ಬಟ್ಟೆ ಹಾಕ್ಕೊಂಡು ಬಂದು ಸೀತೆಯನ್ನು ಕರ್ಕೊಂಡು ಹೋಗ್ತಾ ಇರೋ ಸುಂದರವಾದ ಕನಸು ಬಂದಿದೆ. Clad in white robes, Sita too was seen by me in the dream today, perched on a white mountain surrounded by sea. ಒಂದು ಸುಂದರವಾದ ಪರ್ವತದ ಮೇಲೆ ಬಿಳಿ ಕಲರ್ ಬಟ್ಟೆ ಹಾಕ್ಕೊಂಡು ಸೀತಾದೇವಿ ಸಮುದ್ರದ ಮಧ್ಯದಲ್ಲಿರೋ ಪರ್ವತದ ಮೇಲೆ ಕೂತಿದ್ದಾಳೆ. ಶಿ ಸಿಟಿಂಗ್ ಆನ್ ದ ಮೌಂಟೇನ್, ವೆರಿ ಬ್ಯೂಟಿಫುಲ್. ನೇ ಸೀತಾ ವಾಸ್ ಸೀನ್ ರಿಯುನೈಟೆಡ್ ವಿತ್ ಶ್ರೀ ರಾಮ ಆಸ್ ಲೈಟ್ ಇಸ್ ವಿತ್ ದ ಸನ್. ಹೇಗೆ ಬೆಳಕು ಮತ್ತು ಸೂರ್ಯ ಒಟ್ಟಿಗೆ ಇರ್ತಾರೋ ಆ ರೀತಿಯಾಗಿ ಸೀತಾ ಮತ್ತು ರಾಮ ಒಟ್ಟಿಗೆ ಕೂತಿದ್ದಾರೆ ಅಲ್ಲಿ. Sri Rama, a sign of Raghu, who shone brightly with Lakshmana, was further beheld by me as mounted on a huge elephant, closely resembling a hill, with as many as 4 tusks. ಅಂದರೆ 4 ಕೊಂಬಿರೋ ಆನೆ.
ಆ ಪರ್ವತದ ಆಕಾರದಲ್ಲಿರೋ ಆನೆ ಮೇಲೆ ರಾಮ ಕೂಡ ಕೂತಿದ್ದಾರೆ ಲಕ್ಷ್ಮಣ ಸಮೇತರಾಗಿ. Wearing white garlands and clad in white robes and ablaze with their own effulgence, nay, shining brightly like the sun, the two brothers for their part then stood by the side of Sita, Janaka's daughter. ಅವರಿಬ್ಬರು ಕೂಡ ಸುಂದರವಾದ ಬಟ್ಟೆ ಹಾಕ್ಕೊಂಡು ಅವರಿಬ್ಬರು ಬಂದು ಸೀತೆಯ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರಂತೆ. ಈ ಕನಸನ್ನು ನಾನು ನೋಡಿದೆ. Thereupon Sita, Janaka's daughter, actually mounted the shoulders of the tusker led by her husband and standing in the air in front of the aforesaid white hill. Thereupon Sita actually mounted the shoulders of the tusker. ಆಮೇಲೆ ಸೀತೆ ಏನು ಮಾಡಿದಾಳೆ, ಆ ಆನೆ ಮೇಲೆ ಕೂತ್ಕೊಳ್ಳಂತೆ. ಸೀತೆ ಬಂದು 4 ಕೊಂಬಿರೋ ಆನೆ ಮೇಲೆ ಸೀತಾ ಹತ್ತಿ ಕೂತ್ಕೊಳ್ತಾರೆ. ಅದರ ಜೊತೆಯಲ್ಲಿ ಇವರು ಕೂಡ ಯಾರು, ರಾಮ ಕೂಡ ಬರ್ತಾರೆ. Springing up from the lap of her husband, the lotus-eyed lady was then seen by me gently touching the moon and the sun with her hands. ಅದಾದ ನಂತರ ದೇವಿ ಸೀತೆ ಬಂದು ಒಂದು ಜಿಗಿದು ಸೂರ್ಯನನ್ನು ಮುಟ್ತಾ ಇದ್ದಾಳೆ, ಚಂದ್ರನನ್ನು ಮುಟ್ತಾ ಇದ್ದಾಳೆ. ಅದನ್ನು ನಾನು ನೋಡಿದೆ. Then that jewel among elephants, ridden by the aforesaid two brothers, as well as the large-eyed Sita, took its stand on Lanka. ಅದಾದ ನಂತರ ಆ ಆನೆ ಬಂದು ಇಬ್ಬರು ಅದು ಆನೆಯನ್ನು ಓಡಿಸ್ಕೊಂಡು ನೇರವಾಗಿ ತೊಗೊಂಬಂದು ಲಂಕಾ ಇದ್ರ ಮೇಲೆ ಒಂದು ಪರ್ವತದ ಮೇಲೆ ನಿಲ್ಲಿಸಿದ್ದಾರೆ ಆನೆನ. I saw in another dream that wearing a white garland and clad in a white robe, Sri Rama, son of Kakusta, himself came here along with his consort Sita in a chariot drawn by 8 white bullocks and was accompanied by Lakshmana. ಇದೆಲ್ಲ ಇನ್ನೊಂದು ಕನಸು ನೋಡಿದೆ. ಅದರಲ್ಲಿ ರಾಮ ಬಂದು ಒಂದು ಗಾಡಿನಲ್ಲಿ ಬರ್ತಾ ಇದ್ದಾರೆ. ಆ ಗಾಡಿಯನ್ನು 8 ಎತ್ತುಗಳು ಎಳೀತಾ ಇದೆ. ಅದರ ಜೊತೆಯಲ್ಲಿ ಲಕ್ಷ್ಮಣನು ಬಂದಿದ್ದಾರೆ. ಅವರು ಬಂದು ಸೀತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. Then in another dream, the valiant Sri Rama of unfailing prowess, a jewel among men, was seen by me on the move towards the northerly direction, having ascended the celestial aerial car Pushpaka, shining brightly as the sun. ಇನ್ನೊಂದು ಕನಸಲ್ಲಿ ನೋಡಿದೆ ನಾನು, ರಾಮ ಬಂದು ತುಂಬ ಸುಂದರವಾದ ಇದು ಬಂದು ಪುಷ್ಪಕ ವಿಮಾನದಲ್ಲಿ ಸೀತೆ ಸಮೇತರಾಗಿ ಉತ್ತರದ ಕಡೆ ಹೋಗ್ತಾ ಇರೋದು ನಾನು ನೋಡಿದೆ. ಇದೆಲ್ಲ ಒಳ್ಳೆಯ ಶುಭ ಲಕ್ಷಣಗಳು. In this way was Sri Rama, who vies with Lord Vishnu in prowess, seen by me in a dream, along with his younger half brother Lakshmana and his wife Sita. So surely Sri Rama, who is endowed with extraordinary energy, is incapable of being conquered by gods and demons, or even by ogres or by still others, even as heaven cannot be won by sinful men. ಖಂಡಿತವಾಗಿಯೂ ಶ್ರೀರಾಮ ತುಂಬ ಬಲಶಾಲಿಯಾಗಿದ್ದಾರೆ. ಅವ್ರು ಯಾರೂ ಸೋಲ್ಸೋಕ್ಕಾಗಲ್ಲ. ಶ್ರೀರಾಮನನ್ನು ಯಾರು ಸೋಲ್ಸೋಕ್ಕಾಗಲ್ಲ. ಯಾರು ಹೇಳ್ತಾ ಇರೋದು ಇದು? ತ್ರಿಜಟ ಎಂಬ ರಾಕ್ಷಸಿ ಹೇಳ್ತಾ ಇದ್ದಾಳೆ. ತ್ರಿಜಟ ಎಂಬ ರಾಕ್ಷಸಿ ಹೇಳ್ತಾ ಇರೋದು ನಾನು ಕನಸು ನೋಡಿದೆ. ಆ ಕನಸಲ್ಲಿ ಶ್ರೀರಾಮ ಬಂದು ಸೀತೆಯನ್ನು ಕಾಪಾಡ್ಕೊಂಡು ಹೋಗ್ತಾರೆ ಅಂತ ನೋಡಿದೆ. ಖಂಡಿತವಾಗಿಯೂ ಯಾರೂ ಶ್ರೀರಾಮರನ್ನು ಗೆಲ್ಲಕ್ಕಾಗಲ್ಲ. ಹೇಗೆ ಒಬ್ಬ ಪಾಪಿ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲೋ ಆ ರೀತಿಯಾಗಿ ಯಾರೂ ಶ್ರೀರಾಮರನ್ನು ಗೆಲ್ಲಕ್ಕಾಗಲ್ಲ. ರಾವಣಶ್ಚ ಮಯಾ ದೃಷ್ಟೋ ಮುಂಡಸ್ತೈಲ ಸಮುಕ್ಷಿತಃ ರಕ್ತವಾಸಾ ಪಿಬನ್ಮತ್ತಃ ಕರವೀರ ಕೃತಸ್ರಜಃ ವಿಮಾನಾತ್ ಪುಷ್ಪಕಾದದ್ಯ ರಾವಣಃ ಪತಿತಕ್ಷಿತೌ ಕೃಷ್ಯಮಾಣ ಸ್ತ್ರಿಯಾ ಮುಂಡೋ ದೃಷ್ಟಃ ಕೃಷ್ಣಾಂಬರಃ ಪುನಃ ರಥೇನ ಖರಯುಕ್ತೇನ ರಕ್ತಮಾಲ್ಯಾನುಲೇಪನಃ ಪಿಬನ್ಸ್ತೈಲಂ ಹಸನ್ ನೃತ್ಯನ್ ಭ್ರಾಂತಚಿತ್ತಾಕುಲೇಂದ್ರಿಯಃ ಗರ್ದಭೇನ ಯಯೌ ಶೀಘ್ರಂ ದಕ್ಷಿಣಾಂ ದಿಶಮಾಸ್ಥಿತಃ ಪುನರೇವ ಮಯಾ ದೃಷ್ಟೋ ರಾವಣೋ ರಾಕ್ಷಸೇಶ್ವರಃ ಪತಿತೋ ವಾಕ್ಷಿರಾ ಭೂಮೌ ಪತಿತೋ ವಾಕ್ಷಿರಾ ಭೂಮೌ ಗರ್ದಭಾದ್ ಭಯಮೋಹಿತಃ ಸಹಸೋ
सम्भ्रान्तो भयार्तो मदविह्वलः उन्मत्तरूपो दिग्वासा दुर्वाक्यं प्रलपन् बहु दुर्गन्धं दुस्सहं घोरं तिमिरं नरकोपमम् मलपङ्कं प्रविश्याशु मग्नस्तत्र स रावणः प्रस्थितो दक्षिणामाशां प्रविष्टो कर्दमं ह्रदम् कंठे बद्ध्वा दशग्रीवं प्रमदा रक्तवासिनी काली कर्दमलिप्तांगी दिशं यां प्रकर्षति हरि ओम तत्सत्।